ನಮ್ಮ ಬದುಕಿನ ಪಯಣದಲ್ಲಿ ನಾವು ಎಷ್ಟೋ ತರಹದ ಮನುಷ್ಯರನ್ನು ನೋಡುತ್ತೇವೆ, ಎಷ್ಟೋ ಅನುಭವಗಳನ್ನು ಪಡೆದುಕೊಳ್ಳುತ್ತೇವೆ. ಕೆಲವು ಅನುಭವಗಳು ನಮಗೆ ಸಂತೋಷವನ್ನು ನೀಡಿದರೆ, ಇನ್ನು ಕೆಲವು ಅನುಭವಗಳು ನಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತವೆ. ನಾವು ಬಾಲ್ಯದಿಂದಲೂ ಕೇಳುತ್ತಾ ಬಂದಿದ್ದೇವೆ, ಕಾಡಿನ ಪ್ರಾಣಿಗಳು ತುಂಬಾ ಅಪಾಯಕಾರಿ, ಹಾವಿನ ವಿಷ ಪ್ರಾಣಾಂತಿಕ, ಹುಲಿಯ ಉಗುರುಗಳು ರಕ್ತಪಿಪಾಸು ಎಂದು. ಆದರೆ ಆಚಾರ್ಯ ಚಾಣಕ್ಯರು ತಮ್ಮ ಸುದೀರ್ಘ ಅನುಭವ ಮತ್ತು ತೀಕ್ಷ್ಣ ಬುದ್ಧಿವಂತಿಕೆಯಿಂದ ಒಂದು ಕಟು ಸತ್ಯವನ್ನು ಜಗತ್ತಿಗೆ ಸಾರಿದ್ದಾರೆ. ಅದೇನಪ್ಪಾ ಎಂದರೆ, ಈ ಭೂಮಿಯ ಮೇಲೆ ಹರಿದಾಡುವ ವಿಷಪೂರಿತ ಹಾವುಗಳಿಗಿಂತ, ಕಾಡಿನಲ್ಲಿ ಹೊಂಚು ಹಾಕಿ ಕೂರುವ ಕ್ರೂರ ವ್ಯಾಘ್ರಗಳಿಗಿಂತಲೂ 100 ಪಟ್ಟು ಹೆಚ್ಚು ಅಪಾಯಕಾರಿ ಎಂದರೆ ಅದು ನಮ್ಮ ಪಕ್ಕದಲ್ಲೇ ಇರುವ, ನಮ್ಮೊಂದಿಗೇ ನಗುವ ಮನುಷ್ಯ. ಈ ಮಾತು ಕೇಳಲು ಕಹಿಯಾಗಿದ್ದರೂ ಅಷ್ಟೇ ಸತ್ಯ. ಪ್ರಾಣಿಗಳಿಗೆ ನೈಜಗುಣವಿರುತ್ತದೆ, ಆದರೆ ಮನುಷ್ಯನಿಗೆ ನೂರಾರು ಮುಖವಾಡಗಳಿರುತ್ತವೆ. ನಾವು ಕಾಡಿಗೆ ಹೋದಾಗ ನಮಗೆ ಗೊತ್ತು, ಅಲ್ಲಿ ಹುಲಿಯಿದೆ, ಅದು ಕ್ರೂರ ಪ್ರಾಣಿ, ಅದರ ಹತ್ತಿರ ಹೋದರೆ ನಮ್ಮ ಪ್ರಾಣಕ್ಕೆ ಕುತ್ತು ಎಂದು. ಹಾವು ಕಚ್ಚಿದರೆ ವಿಷ ದೇಹಕ್ಕೇರುತ್ತದೆ ಎನ್ನುವ ಎಚ್ಚರಿಕೆ ನಮಗಿರುತ್ತದೆ, ಏಕೆಂದರೆ ಅವು ತಮ್ಮ ಪ್ರಕೃತಿಯನ್ನು, ತಮ್ಮ ಮೂಲ ಸ್ವಭಾವವನ್ನು ಎಂದಿಗೂ ಬದಲಾಯಿಸಿಕೊಳ್ಳುವುದಿಲ್ಲ. ಹುಲಿ ಹಸಿದಾಗ ಮಾತ್ರ ಬೇಟೆಯಾಡುತ್ತದೆ ವಿನಃ ಸುಮ್ಮಸುಮ್ಮನೆ ಬೇರೆ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಹಾವು ತನ್ನ ಆತ್ಮರಕ್ಷಣೆಗಾಗಿ ಮಾತ್ರ ಹೆಡೆಯೆತ್ತಿ ಕಚ್ಚುತ್ತದೆ. ಆದರೆ ಮನುಷ್ಯನ ಸ್ವಭಾವ ಹಾಗಿಲ್ಲ. ಮನುಷ್ಯನ ಮನಸ್ಸು ಅತ್ಯಂತ ಜಟಿಲವಾದದ್ದು. ಅದು ಒಳಗೆ ಒಂದು ಯೋಚಿಸಿದರೆ ಹೊರಗೆ ಮತ್ತೊಂದನ್ನು ಪ್ರದರ್ಶಿಸುತ್ತದೆ. ಮುಖದ ಮೇಲೆ ಮಂದಹಾಸವನ್ನು ಸೂಸುತ್ತಾ ಹೃದಯದಲ್ಲಿ ದ್ವೇಷದ ಜ್ವಾಲೆಯನ್ನು ಹೊತ್ತಿಸಿಕೊಂಡು ತಿರುಗುವ ಮನುಷ್ಯರನ್ನು ಗುರುತಿಸುವುದು ಅಷ್ಟು ಸುಲಭವಲ್ಲ. ಹಾವು ತನ್ನ ಹಲ್ಲುಗಳಲ್ಲಿ ಮಾತ್ರ ವಿಷವನ್ನಿಟ್ಟುಕೊಂಡಿರುತ್ತದೆ, ಚೇಳು ತನ್ನ ಬಾಲದಲ್ಲಿ ಮಾತ್ರ ವಿಷವನ್ನು ಹೊಂದಿರುತ್ತದೆ. ಆದರೆ ದುಷ್ಟ ಮನುಷ್ಯ ತನ್ನ ಅಂಗಾಂಗಗಳೆಲ್ಲ, ತನ್ನ ಪ್ರತಿಯೊಂದು ಆಲೋಚನೆಯಲ್ಲೂ ವಿಷವನ್ನು ತುಂಬಿಕೊಂಡಿರುತ್ತಾನೆ. ಅಂತಹ ಮನುಷ್ಯನೊಂದಿಗೆ ನಾವು ವ್ಯವಹಾರ ಮಾಡುವಾಗ ಅಥವಾ ಬದುಕನ್ನು ಹಂಚಿಕೊಳ್ಳುವಾಗ ಅತ್ಯಂತ ಜಾಗರೂಕರಾಗಿರಬೇಕು. ಈ ಜಗತ್ತಿನಲ್ಲಿ ನಂಬಿಕೆ ಎನ್ನುವುದು ಅತ್ಯಂತ ಪವಿತ್ರವಾದದ್ದು. ಆದರೆ ಅದೇ ನಂಬಿಕೆಯನ್ನು ಅಸ್ತ್ರವಾಗಿ ಬಳಸಿ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಈ ಮನುಷ್ಯ ಜಾತಿ ಮಾಡುತ್ತಾ ಬಂದಿದೆ. ನಾವು ಪ್ರೀತಿಯಿಂದ ಸಾಕಿದ ನಾಯಿ ಕೊನೆಯವರೆಗೂ ನಿಷ್ಠೆಯಿಂದ ಇರುತ್ತದೆ. ಆದರೆ ನಾವು ಅನ್ನ ಹಾಕಿ ಬೆಳೆಸಿದ ಮನುಷ್ಯನೇ ಸಮಯ ಸಾಧಿಸಿ ನಮ್ಮನ್ನು ಮಣ್ಣ ಮುಕ್ಕಿಸಲು ಕಾಯುತ್ತಿರುತ್ತಾನೆ. ಇದು ಇಂದಿನ ಕಲಿಯುಗದ ಕಟು ವಾಸ್ತವ. ಕಾಡಿನ ನಿಯಮಗಳು ಸರಳ ಮತ್ತು ಸ್ಪಷ್ಟವಾಗಿರುತ್ತವೆ. ಅಲ್ಲಿ ಬದುಕುಳಿಯುವ ಹೋರಾಟ ಪ್ರಕೃತಿಯ ನಿಯಮದಂತೆ ನಡೆಯುತ್ತದೆ. ಒಂದು ಸಿಂಹವಾಗಲಿ ಅಥವಾ ಹುಲಿಯಾಗಲಿ ಮತ್ತೊಂದು ಪ್ರಾಣಿಯ ಮೇಲೆ ದಾಳಿ ಮಾಡಬೇಕಾದ್ರೆ ಅದು ಮರೆಯಲ್ಲಿ ನಿಂತು ತಂತ್ರ ಹೂಡಬಹುದು. ಆದರೆ ಅದರ ಉದ್ದೇಶ ಕೇವಲ ಹಸಿವನ್ನು ನೀಗಿಸಿಕೊಳ್ಳುವುದು ಮಾತ್ರವಾಗಿರುತ್ತದೆ. ಪ್ರಾಣಿಗಳಿಗೆ ದ್ವೇಷ, ಅಸೂಯೆ, ಸೇಡಿನ ಭಾವನೆಗಳು ಇರುವುದಿಲ್ಲ. ಅವುಗಳಿಗೆ ಭೂಮಿಯನ್ನೋ ಆಸ್ತಿಯನ್ನೋ ಕಬಳಿಸಬೇಕೆಂಬ ಆಸೆ ಇರುವುದಿಲ್ಲ. ಮತ್ತೊಂದು ಪ್ರಾಣಿಯ ಹೆಸರನ್ನು ಕೆಡಿಸಿ ತಾನು ಸಮಾಜದಲ್ಲಿ ದೊಡ್ಡವನಾಗಬೇಕು ಎಂಬ ಹಪಾಹಪಿ ಇರುವುದಿಲ್ಲ. ಆದರೆ ಮನುಷ್ಯನ ಕಥೆಯೇ ಬೇರೆ. ಮನುಷ್ಯನಿಗೆ ಹಸಿವು ನೀಗಿದ ಮೇಲೂ ತೃಪ್ತಿ ಇರುವುದಿಲ್ಲ. ಅವನ ಆಸೆಗಳು ಆಕಾಶದಷ್ಟಿರುತ್ತವೆ. ಅವನ ದುರಾಸೆಗೆ ಯಾವುದೇ ಮಿತಿ ಇರುವುದಿಲ್ಲ. ತಾನು ಚೆನ್ನಾಗಿರಬೇಕು ಎನ್ನುವುದಕ್ಕಿಂತ ಪಕ್ಕದವನು ಹಾಳಾಗಬೇಕು ಎನ್ನುವ ವಿಕೃತ ಮನಸ್ಥಿತಿ ಇವತ್ತಿನ ಮನುಷ್ಯನಲ್ಲಿ ಮನೆ ಮಾಡಿದೆ. ಚಾಣಕ್ಯರು ಹೇಳುತ್ತಾರೆ, ಪ್ರಾಣಿಗಳ ಕ್ರೌರ್ಯಕ್ಕೆ ಒಂದು ಮಿತಿಯಿದೆ, ಆದರೆ ಮನುಷ್ಯನ ಕ್ರೌರ್ಯಕ್ಕೆ ಯಾವುದೇ ಮಿತಿಯಿಲ್ಲ. ಒಬ್ಬ ಮನುಷ್ಯ ತನ್ನ ಸ್ವಂತ ಲಾಭಕ್ಕಾಗಿ ಇಡೀ ಸಮಾಜಕ್ಕೆ ದ್ರೋಹ ಬಗೆಯಬಲ್ಲನು. ಹಾವಿಗೆ ಕಾಲು ತುಳಿದರೆ ಮಾತ್ರ ಅದು ಕಚ್ಚುತ್ತದೆ. ಆದರೆ ಮನುಷ್ಯನಿಗೆ ನೀವು ಎಷ್ಟು ಒಳ್ಳೆಯದನ್ನು ಮಾಡಿದರೂ, ಅವನಿಗೆ ನಿಮ್ಮಿಂದ ಯಾವುದೇ ತೊಂದರೆಯಾಗದಿದ್ದರೂ, ಕೇವಲ ನಿಮ್ಮ ಪ್ರಗತಿಯನ್ನು ನೋಡಿ ಅವನ ಹೊಟ್ಟೆ ಉರಿಯಲು ಪ್ರಾರಂಭವಾಗುತ್ತದೆ. ಈ ಹೊಟ್ಟೆಕಿಚ್ಚು ಎನ್ನುವ ಕಾಯಿಲೆ ಮನುಷ್ಯನನ್ನು ಒಳಗಿನಿಂದಲೇ ಕೊಳೆಯುವಂತೆ ಮಾಡುತ್ತದೆ. ಹೊರನೋಟಕ್ಕೆ ಹಿತೈಷಿಯಂತೆ ನಟಿಸುವ ಈತ ಸಮಯ ಸಿಕ್ಕಾಗ ನಿಮ್ಮ ಬುಡಕ್ಕೇ ನೀರು ಕಡಿಯಲು ಸಿದ್ಧನಾಗುತ್ತಾನೆ. ಕಾಡಿನ ಪ್ರಾಣಿ ಎದುರಿನಿಂದ ಬಂದರೆ ನಾವು ತಪ್ಪಿಸಿಕೊಳ್ಳಬಹುದು ಅಥವಾ ಹೋರಾಡಬಹುದು. ಆದರೆ ನಮ್ಮ ಪಕ್ಕದಲ್ಲೇ ಕುಳಿತು, ನಮ್ಮ ತಟ್ಟೆಯಲ್ಲೇ ಉಂಡು, ನಮಗೆ ತಿಳಿಯದಂತೆ ಗುಂಡಿ ತೋಡುವ ಮನುಷ್ಯನಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಇದೇ ಕಾರಣಕ್ಕೆ ನಾವು ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು ಎನ್ನುವ ವಿವೇಚನೆಯನ್ನು ಬೆಳೆಸಿಕೊಳ್ಳಬೇಕು. ಇಂದು ನಮಗೆ ಆತ್ಮೀಯರೆನಿಸುವವರು ನಾಳೆ ನಮ್ಮ ಅತ್ಯಂತ ದೊಡ್ಡ ಶತ್ರುಗಳಾಗಬಹುದು. ಮನುಷ್ಯನ ಆಲೋಚನೆಗಳು ಕ್ಷಣಕ್ಷಣಕ್ಕೂ ಬದಲಾಗುತ್ತವೆ. ಅವನ ಪ್ರೀತಿ, ಸ್ನೇಹ, ಸಂಬಂಧಗಳೆಲ್ಲವೂ ಹೆಚ್ಚಾಗಿ ಸ್ವಾರ್ಥದ ತಳಹದಿಯ ಮೇಲೆಯೇ ನಿಂತಿರುತ್ತವೆ. ಯಾವಾಗ ಅವನ ಸ್ವಾರ್ಥಕ್ಕೆ ಧಕ್ಕೆಯಾಗುತ್ತದೋ ಆ ಕ್ಷಣದಲ್ಲೇ ಅವನು ತನ್ನ ಅಸಲಿ ರೂಪವನ್ನು ತೋರಿಸಲು ಶುರುಮಾಡುತ್ತಾನೆ. ಮುಗ್ಧ ಪ್ರಾಣಿಗಳು ಎಂದಿಗೂ ತಮಗೆ ಪ್ರೀತಿ ನೀಡಿದ ಕೈಯನ್ನು ಕಚ್ಚುವುದಿಲ್ಲ. ಆದರೆ ಮನುಷ್ಯ ತನಗೆ ಆಸರೆಯಾದ ಹೆಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಮೇಲೆ ಹೋಗಲು ಯತ್ನಿಸುತ್ತಾನೆ. ಬದುಕಿನಲ್ಲಿ ಇಂತಹ ಮನುಷ್ಯರನ್ನು ಗುರುತಿಸಿ ಅವರಿಂದ ಅಂತರ ಕಾಯ್ದುಕೊಳ್ಳುವುದೇ ನಾವು ನಮಗೆ ಮಾಡಿಕೊಳ್ಳುವ ಅತ್ಯಂತ ದೊಡ್ಡ ಉಪಕಾರ.
ನಾಲಿಗೆಯ ಮೇಲೆ ಜೇನಿನಂತಹ ಸವಿಯಾದ ಮಾತುಗಳನ್ನಾಡುತ್ತಾ ಹೃದಯದಲ್ಲಿ ಕಟು ವಿಷವನ್ನು ಹೊತ್ತು ತಿರುಗುವ ವ್ಯಕ್ತಿಗಳನ್ನು ಚಾಣಕ್ಯರು ಅತ್ಯಂತ ಅಪಾಯಕಾರಿ ಎಂದು ಕರೆದಿದ್ದಾರೆ. ಇಂತಹವರನ್ನು ಶಾಸ್ತ್ರದಲ್ಲಿ ವಿಷಕುಂಭಂ ಪಯೋಮುಖಂ ಎಂದು ವರ್ಣಿಸಲಾಗಿದೆ. ಅಂದರೆ ಒಳಗಡೆ ಪೂರ್ತಿ ವಿಷ ತುಂಬಿದ್ದು ಮೇಲ್ಭಾಗದಲ್ಲಿ ಮಾತ್ರ ಸ್ವಲ್ಪ ಹಾಲನ್ನು ಸವರಿದಂತಿರುವ ಮಡಕೆ ಇವರು. ಇಂತಹ ಮನುಷ್ಯರು ನಿಮ್ಮ ಮುಂದೆ ಬಂದಾಗ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಾರೆ. ನಿಮ್ಮ ಪ್ರತಿಯೊಂದು ಗುಣವನ್ನು ಕೊಂಡಾಡುತ್ತಾರೆ. ನಿಮ್ಮ ಯೋಗ್ಯತೆಗಿಂತಲೂ ಹೆಚ್ಚಿನ ಗೌರವವನ್ನು ನೀಡುವಂತೆ ನಟಿಸುತ್ತಾರೆ. ಆದರೆ ಅವರ ಈ ಅತಿಯಾದ ವಿನಯ ಮತ್ತು ಹೊಗಳಿಕೆಯ ಹಿಂದೆ ಒಂದು ದೊಡ್ಡ ಸಂಚು ಅಡಗಿರುತ್ತದೆ ಎನ್ನುವುದನ್ನು ನಾವು ಮರೆತುಬಿಡುತ್ತೇವೆ. ಕಾಡಿನ ಸರ್ಪವು ತಾನು ಕಚ್ಚುವ ಮುನ್ನ ಹೆಡೆ ಎತ್ತಿ ಬುಸುಗುಟ್ಟುತ್ತದೆ. ಅಂದರೆ ಅದು ಮುನ್ಸೂಚನೆಯನ್ನು ನೀಡುತ್ತದೆ. ಆದರೆ ಈ ಕಪಟಿ ಮನುಷ್ಯರು ಯಾವುದೇ ಮುನ್ಸೂಚನೆಯನ್ನು ನೀಡುವುದಿಲ್ಲ. ಅವರು ನಿಮ್ಮ ಅತ್ಯಂತ ಆಪ್ತ ಗೆಳೆಯನಂತೆ ನಿಮ್ಮ ಎಲ್ಲಾ ರಹಸ್ಯಗಳನ್ನು ತಿಳಿದುಕೊಳ್ಳುತ್ತಾರೆ. ನಿಮ್ಮ ದೌರ್ಬಲ್ಯಗಳು ಯಾವುವು, ನಿಮ್ಮ ಭೀತಿಗಳೇನು, ನಿಮ್ಮ ಜೀವನದ ಸೂಕ್ಷ್ಮ ಸತ್ಯಗಳೇನು ಎಂಬುದನ್ನು ಪ್ರೀತಿಯ ಸೋಗಿನಲ್ಲಿ ಅರಿತುಕೊಳ್ಳುತ್ತಾರೆ. ಒಮ್ಮೆ ನಿಮ್ಮ ಸಂಪೂರ್ಣ ನಿಯಂತ್ರಣ ಅವರ ಕೈಗೆ ಸಿಕ್ಕಿತು ಎಂದ ತಕ್ಷಣ ಅವರು ತಮ್ಮ ಅಸಲಿ ಆಟವನ್ನು ಶುರುಮಾಡುತ್ತಾರೆ. ನಿಮ್ಮದೇ ರಹಸ್ಯಗಳನ್ನು ಬಳಸಿ ನಿಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡಬಹುದು, ಸಮಾಜದಲ್ಲಿ ನಿಮ್ಮ ಮಾನ ಹರಾಜು ಹಾಕಬಹುದು, ಅಥವಾ ನಿಮ್ಮ ವಿನಾಶಕ್ಕೆ ಕಾರಣವಾಗಬಹುದು. ಹಾವು ಕಚ್ಚಿದರೆ ಕೇವಲ ಶರೀರಕ್ಕೆ ಮಾತ್ರ ವಿಷವೇರುತ್ತದೆ. ಆದರೆ ಇಂತಹ ಕಪಟಿಗಳ ಸಹವಾಸ ನಮ್ಮ ಇಡೀ ಬದುಕನ್ನೇ ನರಕವಾಗಿಸಿಬಿಡುತ್ತದೆ. ಅತಿಯಾದ ಮುಖಸ್ತುತಿ ಮಾಡುವವರಿಂದ ಯಾವಾಗಲೂ ದೂರವಿರಬೇಕು ಎನ್ನುವುದು ಚಾಣಕ್ಯರ ಕಠಿಣ ನಿಯಮ. ಯಾರು ನಿಮ್ಮ ತಪ್ಪುಗಳನ್ನು ಮುಖದ ಮೇಲೆಯೇ ಹೇಳುತ್ತಾರೋ ಅವರು ನಿಮ್ಮ ನಿಜವಾದ ಹಿತೈಷಿಗಳು. ಆದರೆ ಯಾರು ನಿಮ್ಮ ತಪ್ಪುಗಳನ್ನೂ ಒಪ್ಪಿಕೊಂಡು ನಿಮ್ಮನ್ನು ಸದಾ ಖುಷಿಪಡಿಸಲು ಸುಳ್ಳು ಹೊಗಳಿಕೆಗಳನ್ನು ಮಾಡುತ್ತಾರೋ ಅವರು ನಿಮ್ಮನ್ನು ಪ್ರಪಾತಕ್ಕೆ ತಳ್ಳಲು ಕಾಯುತ್ತಿದ್ದಾರೆ ಎಂದೇ ಅರ್ಥ. ಮನುಷ್ಯನಿಗೆ ಹೊಗಳಿಕೆ ಎನ್ನುವುದು ಒಂದು ಮದ್ದಿದ್ದಂತೆ. ಆ ಮದ್ದಿನ ಅಮಲಿನಲ್ಲಿ ಅವನು ತನ್ನ ಸುತ್ತ ಯಾರು ದ್ರೋಹ ಮಾಡುತ್ತಿದ್ದಾರೆ ಎಂಬುದನ್ನು ಮರೆತುಬಿಡುತ್ತಾನೆ. ಪ್ರಾಣಿಗಳಿಗೆ ಇಂತಹ ಕಪಟ ನಾಟಕಗಳು ಗೊತ್ತಿಲ್ಲ. ಸಿಂಹವು ಹಸಿವಿನೊಂದಿಗೆ ಸ್ನೇಹದ ನಾಟಕವಾಡಿ ನಂತರ ಕೊಲ್ಲುವುದಿಲ್ಲ. ಅದು ನೇರವಾಗಿ ಬೇಟೆಯಾಡುತ್ತದೆ. ಆದರೆ ಮನುಷ್ಯ ಮೊದಲು ಸ್ನೇಹದ ಹಸ್ತ ಚಾಚುತ್ತಾನೆ, ನಂತರ ಆ ನಂಬಿಕೆಯನ್ನೇ ಬಂಡವಾಳವಾಗಿಸಿಕೊಂಡು ಜೀವವನ್ನೇ ತೆಗೆಯುತ್ತಾನೆ. ಬದುಕಿನಲ್ಲಿ ನಾವು ಮಾಡುವ ಅತ್ಯಂತ ದೊಡ್ಡ ತಪ್ಪು ಎಂದರೆ ಯಾರನ್ನೋ ಕಣ್ಮುಚ್ಚಿ ನಂಬುವುದು. ನಂಬಿಕೆ ಇರಬೇಕು, ಆದರೆ ಅದು ಕುರುಡು ನಂಬಿಕೆಯಾಗಬಾರದು. ಚಾಣಕ್ಯ ನೀತಿಯ ಪ್ರಕಾರ ಅತಿಯಾದ ನಂಬಿಕೆಯೇ ಮನುಷ್ಯನ ವಿನಾಶಕ್ಕೆ ಮೊದಲ ಹೆಜ್ಜೆ. ನಾವು ಯಾರನ್ನು ಅತಿಯಾಗಿ ಪ್ರೀತಿಸುತ್ತೇವೋ, ಯಾರಿಗೆ ನಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸುತ್ತೇವೋ ಅವರೇ ನಮಗೆ ಅತಿ ಹೆಚ್ಚು ನೋವನ್ನು ನೀಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಶತ್ರುವಿನಿಂದ ಬರುವ ಏಟಿಗೆ ನಾವು ಸಿದ್ಧರಾಗಿರುತ್ತೇವೆ, ಏಕೆಂದರೆ ಅವನು ಶತ್ರು ಎಂದು ನಮಗೆ ತಿಳಿದಿರುತ್ತದೆ. ಆದರೆ ಮಿತ್ರನ ಸೋಗಿನಲ್ಲಿ ಬರುವ ಶತ್ರು ನೀಡುವ ಏಟು ನೇರವಾಗಿ ಹೃದಯಕ್ಕೆ ತಾಗುತ್ತದೆ. ಅದರಿಂದ ಚೇತರಿಸಿಕೊಳ್ಳುವುದು ಅತ್ಯಂತ ಕಷ್ಟಕರ. ಯಾವುದೇ ಬಾಂಧವ್ಯವಿರಲಿ, ಅದಕ್ಕೊಂದು ಮಿತಿಯಿರಬೇಕು. ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು, ನಿಮ್ಮ ಕುಟುಂಬದ ಒಳಗುಟ್ಟುಗಳನ್ನು ಯಾರೊಂದಿಗೂ ಸಂಪೂರ್ಣವಾಗಿ ಹಂಚಿಕೊಳ್ಳಬೇಡಿ. ಇಂದು ನಿಮ್ಮ ಜೊತೆ ಇರುವವರು ನಾಳೆಯೂ ನಿಮ್ಮ ಜೊತೆಯೇ ಇರುತ್ತಾರೆ ಎನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಮನುಷ್ಯನ ಆಸೆಗಳು ಮತ್ತು ಸಂದರ್ಭಗಳು ಬದಲಾದಂತೆ ಅವನ ನಿಷ್ಠೆಯೂ ಬದಲಾಗುತ್ತದೆ. ಕಾಡಿನಲ್ಲಿ ಪ್ರಾಣಿಗಳು ತಮ್ಮ ಇಲಾಖೆಯನ್ನು, ತಮ್ಮ ಗಡಿಯನ್ನು ರಕ್ಷಿಸಿಕೊಳ್ಳುತ್ತವೆ. ಒಂದು ಪ್ರಾಣಿ ಮತ್ತೊಂದರ ಜಾಗಕ್ಕೆ ಅತಿಕ್ರಮಣ ಮಾಡಿದರೆ ಮಾತ್ರ ಹೋರಾಟ ನಡೆಯುತ್ತದೆ. ಆದರೆ ಮನುಷ್ಯ ನಿಮ್ಮ ಇಡೀ ಅಸ್ತಿತ್ವವನ್ನೇ ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ನಿಮ್ಮ ಸುಖ, ಶಾಂತಿ, ನೆಮ್ಮದಿಯನ್ನು ಕಸಿದುಕೊಂಡು ತಾನು ನಿರಾಳವಾಗಿರಲು ಬಯಸುತ್ತಾನೆ. ಅದಕ್ಕಾಗಿಯೇ ಚಾಣಕ್ಯರು ಹೇಳುತ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಮೊದಲು ಪರೀಕ್ಷಿಸಬೇಕು. ಅವನ ನಡವಳಿಕೆ, ಅವನ ಹಿನ್ನೆಲೆ, ಅವನ ಆಲೋಚನಾ ಶೈಲಿ ಮತ್ತು ಕಷ್ಟದ ಸಮಯದಲ್ಲಿ ಅವನು ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಗಮನಿಸಬೇಕು. ಚಿನ್ನವನ್ನು ಉಜ್ಜಿ, ಕತ್ತರಿಸಿ, ಕಾಯಿಸಿ ಹೇಗೆ ಪರೀಕ್ಷಿಸುತ್ತಾರೋ ಹಾಗೆಯೇ ಮನುಷ್ಯನನ್ನು ಅವನ ತ್ಯಾಗಗುಣ, ನಡತೆ, ಯೋಗ್ಯತೆ ಮತ್ತು ಕ್ರಿಯೆಗಳ ಮೂಲಕ ಪರೀಕ್ಷಿಸಬೇಕು. ಕೇವಲ ಸುಂದರವಾದ ಮಾತುಗಳಿಗೆ ಮರುಳಾಗಿ ಯಾರನ್ನೂ ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ ಭಾಗಿಯಾಗಲು ಬಿಡಬೇಡಿ. ಮನುಷ್ಯನ ಆಂತರ್ಯದಲ್ಲಿ ಅಡಗಿರುವ ಕ್ರೌರ್ಯವು ಹಾವಿನ ವಿಷಕ್ಕಿಂತಲೂ ಭೀಕರವಾದದ್ದು. ಹಾವು ಕಚ್ಚಿದರೆ ವೈದ್ಯರು ಬದುಕಿಸಬಹುದು, ಆದರೆ ನಂಬಿದವನು ಮಾಡುವ ದ್ರೋಹಕ್ಕೆ ಯಾವುದೇ ಮದ್ದಿರುವುದಿಲ್ಲ. ಅದು ಜೀವಂತವಾಗಿಯೇ ಮನುಷ್ಯನನ್ನು ಸಾಯಿಸಿಬಿಡುತ್ತದೆ. ನಮ್ಮ ಸಮಾಜದಲ್ಲಿ ನಮಗೆ ಎದುರಾಗುವ ಅತ್ಯಂತ ಭೀಕರವಾದ ಶತ್ರುವೆಂದರೆ ಅದು ಅಸೂಯೆ. ಚಾಣಕ್ಯರ ಪ್ರಕಾರ ಅಸೂಯೆ ಪಡುವ ಮನುಷ್ಯ ತಾನು ಬೆಳೆಯುವುದಿಲ್ಲ, ಇತರರನ್ನೂ ಬೆಳೆಯಲು ಬಿಡುವುದಿಲ್ಲ. ಅತ್ಯಂತ ಆಶ್ಚರ್ಯದ ವಿಷಯವೆಂದರೆ ಈ ಅಸೂಯೆ ಪಡುವವರು ಯಾರೋ ದೂರದ ಅಪರಿಚಿತರಾಗಿರುವುದಿಲ್ಲ. ನಮ್ಮ ರಕ್ತ ಸಂಬಂಧಿಗಳು, ನಮ್ಮ ಬಾಲ್ಯದ ಸ್ನೇಹಿತರು ಅಥವಾ ನಮ್ಮ ಜೊತೆಯಲ್ಲೇ ಕೆಲಸ ಮಾಡುವ ಸಹೋದ್ಯೋಗಿಗಳಾಗಿರುತ್ತಾರೆ. ನಾವು ಕಷ್ಟದಲ್ಲಿದ್ದಾಗ ಇವರು ಬಂದು ಸಾಂತ್ವನ ಹೇಳಬಹುದು, ಆದರೆ ನಾವು ಸಾಧನೆಯ ಶಿಖರವನ್ನು ಏರುತ್ತಿದ್ದಾಗ
ಇವರ ಮನಸ್ಸಿನಲ್ಲಿ ದ್ವೇಷದ ಕಿಡಿ ಹೊತ್ತಿಕೊಳ್ಳುತ್ತದೆ. ನಮ್ಮ ಯಶಸ್ಸು ಅವರಿಗೆ ತಮ್ಮದೇ ವೈಫಲ್ಯದಂತೆ ಕಾಣಲಾರಂಭಿಸುತ್ತದೆ. ಹುಲಿ ತನ್ನ ಹಸಿವನ್ನು ನೀಗಿಸಲು ಮತ್ತೊಂದು ಪ್ರಾಣಿಯನ್ನು ಕೊಲ್ಲುತ್ತದೆ. ಆದರೆ ಅಸೂಯೆಪಡುವ ಮನುಷ್ಯ ಕೇವಲ ನಿಮ್ಮ ಸಂತೋಷವನ್ನು ಸಹಿಸಲಾರದೆ ನಿಮ್ಮನ್ನು ನಾಶ ಮಾಡಲು ಹವಣಿಸುತ್ತಾನೆ. ಅವನು ಸಮಾಜದಲ್ಲಿ ನಿಮ್ಮ ಹೆಸರಿಗೆ ಕಳಂಕ ತರಲು ಸುಳ್ಳು ಕಥೆಗಳನ್ನು ಸೃಷ್ಟಿಸುತ್ತಾನೆ. ನಿಮ್ಮ ಬೆನ್ನಿನ ಹಿಂದೆ ಅಪಪ್ರಚಾರ ಮಾಡುತ್ತಾನೆ. ನಿಮ್ಮ ಆಪ್ತರ ಮನಸ್ಸನ್ನು ಕಲುಷಿತಗೊಳಿಸಿ ನಿಮ್ಮಿಂದ ಅವರನ್ನು ದೂರ ಮಾಡುತ್ತಾನೆ. ಇಂತಹ ಕುತಂತ್ರಗಳು ಮನುಷ್ಯನಿಗೆ ಮಾತ್ರ ಸಾಧ್ಯ. ಯಾವುದೇ ಪ್ರಾಣಿಯೂ ಮತ್ತೊಂದು ಪ್ರಾಣಿಯ ತೇಜೋವಧೆ ಮಾಡಲು ಸಂಚು ರೂಪಿಸುವುದಿಲ್ಲ. ಪ್ರಾಣಿಗಳ ಜಗತ್ತಿನಲ್ಲಿ ರಾಜಕೀಯವಿಲ್ಲ, ಆದರೆ ಮನುಷ್ಯನ ಇಡೀ ಬದುಕೆ ಒಂದು ಗಲೀಜು ರಾಜಕೀಯವಾಗಿ ಮಾರ್ಪಟ್ಟಿದೆ. ಚಾಣಕ್ಯರು ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸಲು ಒಂದು ಅದ್ಭುತವಾದ ಸಲಹೆಯನ್ನು ನೀಡುತ್ತಾರೆ. ನಿಮ್ಮ ಯಶಸ್ಸನ್ನು ಎಲ್ಲರ ಮುಂದೆ ಅತಿಯಾಗಿ ಪ್ರದರ್ಶಿಸಬೇಡಿ. ನಿಮ್ಮ ಸಂತೋಷ ಮತ್ತು ಪ್ರಗತಿಯನ್ನು ಸದ್ದಿಲ್ಲದೆ ಆಚರಿಸಿ. ಏಕೆಂದರೆ ನಿಮ್ಮ ಸುತ್ತಲಿರುವ ಎಲ್ಲಾ ಕಣ್ಣುಗಳು ನಿಮ್ಮನ್ನು ಹರಸುವ ಕಣ್ಣುಗಳಾಗಿರುವುದಿಲ್ಲ. ಅನೇಕ ಕಣ್ಣುಗಳು ನಿಮ್ಮ ಪತನವನ್ನು ನೋಡಲು ಕಾಯುತ್ತಿರುತ್ತವೆ. ನೀವು ಸ್ವಲ್ಪ ಎಡವಿದರೂ ಸಾಕು, ಇಡೀ ಜಗತ್ತಿಗೆ ಅದನ್ನು ಡಂಗುರ ಸಾರಲು ಇಂತಹ ಕಪಟಿಗಳು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ವ್ಯಾಘ್ರಗಳ ದಾಳಿಯಿಂದ ನಾವು ಭೌತಿಕವಾಗಿ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು, ಆದರೆ ಈ ಮಾನಸಿಕ ರೋಗಿಗಳ ಕುತಂತ್ರಗಳಿಂದ ರಕ್ಷಿಸಿಕೊಳ್ಳಲು ನಮಗೆ ತೀಕ್ಷ್ಣವಾದ ಬುದ್ಧಿವಂತಿಕೆ ಮತ್ತು ಚಾಣಕ್ಯರಂತಹ ಮಾರ್ಗದರ್ಶನದ ಅವಶ್ಯಕತೆಯಿದೆ. ಬದುಕಿನ ಹಾದಿಯಲ್ಲಿ ಯಾರಿಗೆ ಎಷ್ಟು ಜಾಗ ನೀಡಬೇಕೋ ಅಷ್ಟೇ ನೀಡಬೇಕು. ಅದಕ್ಕಿಂತ ಹೆಚ್ಚು ನೀಡಿದರೆ ನಮ್ಮ ನೆಮ್ಮದಿಯೇ ಹರಾಜಾಗುತ್ತದೆ. ನಾವು ಬದುಕಿನಲ್ಲಿ ಸುರಕ್ಷಿತವಾಗಿರಬೇಕಾದರೆ ದುಷ್ಟ ಮತ್ತು ಅಪಾಯಕಾರಿ ಮನುಷ್ಯನ ಲಕ್ಷಣಗಳನ್ನು ಮೊದಲೇ ತಿಳಿದುಕೊಳ್ಳುವುದು ಅತ್ಯಗತ್ಯ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಇಂತಹ ವ್ಯಕ್ತಿಗಳನ್ನು ಸುಲಭವಾಗಿ ಗುರುತಿಸಲು ಕೆಲವು ಪ್ರಮುಖ ಸೂತ್ರಗಳನ್ನು ನೀಡಿದ್ದಾರೆ. ಮೊದಲನೆಯದಾಗಿ, ಯಾವ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಹೆತ್ತವರನ್ನು, ಗುರುಗಳನ್ನು ಅಥವಾ ಹಿತೈಷಿಗಳನ್ನು ಕಡೆಗಣಿಸುತ್ತಾನೋ ಅವನು ಯಾರಿಗೂ ನಿಷ್ಠಾವಂತನಾಗಿರಲು ಸಾಧ್ಯವಿಲ್ಲ. ತನ್ನನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸಿದವರಿಗೆ ದ್ರೋಹ ಮಾಡಿದವನು ನಿಮಗೆ ದ್ರೋಹ ಮಾಡಲು ಎಷ್ಟು ಸಮಯ ತಡ ಮಾಡಬಹುದು? ಇಂತಹ ವ್ಯಕ್ತಿಗಳಿಂದ ತಕ್ಷಣವೇ ದೂರ ಸರಕಬೇಕು. ಎರಡನೆಯದಾಗಿ, ಸದಾ ಇತರರ ಬಗ್ಗೆ ನಿಂದನೆ ಮಾಡುವವರು, ಕೊಂಡಿಯಿಡುವವರು ಮತ್ತು ಕಪಟ ನಾಟಕವಾಡುವವರು ಅತ್ಯಂತ ಅಪಾಯಕಾರಿ. ಇವರು ನಿಮ್ಮ ಬಳಿ ಬಂದು ಬೇರೆಯವರ ರಹಸ್ಯಗಳನ್ನು ಮತ್ತು ತಪ್ಪುಗಳನ್ನು ಚಪ್ಪರಿಸಿ ಹೇಳುತ್ತಿದ್ದರೆ ಖಂಡಿತವಾಗಿಯೂ ನೆನಪಿಡಿ, ಇವರು ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆಯೂ ಬೇರೆಯವರ ಬಳಿ ಹೀಗೆ ಮಾತನಾಡುತ್ತಾರೆ. ಇಂತಹ ಚಾಡಿ ಮಾತುಗಾರರು ಸಮಾಜದ ಶಾಂತಿಯನ್ನು ಕದಡುವ ವಿಷಜಂತುಗಳಿದ್ದಂತೆ. ಹಾವಿನ ಹಲ್ಲು ಸಣ್ಣದಾಗಿರಬಹುದು, ಆದರೆ ಅದರ ವಿಷ ಇಡೀ ದೇಹವನ್ನು ವ್ಯಾಪಿಸುತ್ತದೆ. ಅದೇ ರೀತಿ ಇಂಥ ಚಾಡಿ ಮಾತುಗಾರರ ಒಂದು ಸಣ್ಣ ಸುಳ್ಳು ನಿಮ್ಮ ಇಡೀ ಸಂಸಾರವನ್ನು ಅಥವಾ ಸ್ನೇಹವನ್ನು ಧೂಳಿಪಟ ಮಾಡಬಲ್ಲದು. ಮೂರನೆಯದಾಗಿ, ಅತಿಯಾದ ಕೋಪ ಮತ್ತು ಅಹಂಕಾರವುಳ್ಳವರು. ಕೋಪದ ಕೈಗೆ ಬುದ್ಧಿ ಕೊಟ್ಟ ಮನುಷ್ಯ ತಾನು ಏನು ಮಾಡುತ್ತಿದ್ದೇನೆ ಎಂಬ ಪ್ರಜ್ಞೆಯನ್ನೇ ಕಳೆದುಕೊಳ್ಳುತ್ತಾನೆ. ಅವನು ತನ್ನ ಆಪ್ತರನ್ನೇ ಶತ್ರುಗಳಂತೆ ನೋಡಲಾರಂಭಿಸುತ್ತಾನೆ. ಚಾಣಕ್ಯರು ಹೇಳುತ್ತಾರೆ, ದುಷ್ಟ ಮನುಷ್ಯನನ್ನು ಪ್ರೀತಿಯಿಂದ ತಿದ್ದಲು ಸಾಧ್ಯವಿಲ್ಲ. ಹಾವಿಗೆ ಎಷ್ಟು ಹಾಲು ಎರೆದರೂ ಅದು ವಿಷವನ್ನೇ ಕಾರುತ್ತದೇ ವಿನಃ ಅಮೃತವನ್ನಲ್ಲ. ಅದೇ ರೀತಿ ಕ್ರೂರ ಮನಸ್ಸಿನ ಮನುಷ್ಯನಿಗೆ ನೀವು ಎಷ್ಟು ಉಪಕಾರ ಮಾಡಿದರೂ ಅವನ ಮೂಲ ಸ್ವಭಾವ ಬದಲಾಗುವುದಿಲ್ಲ. ಆದ್ದರಿಂದ ಇಂಥ ವ್ಯಕ್ತಿಗಳೊಂದಿಗೆ ಯಾವುದೇ ರೀತಿಯ ವಾದವಿವಾದಗಳಿಗೆ ಇಳಿಯದೆ ಸದ್ದಿಲ್ಲದೆ ಅವರಿಂದ ದೂರವಿರುವುದೇ ಬುದ್ಧಿವಂತನ ಲಕ್ಷಣ. ನಮ್ಮ ಶಕ್ತಿಯನ್ನು ಇಂಥವರನ್ನು ತಿದ್ದಲು ವ್ಯಯ ಮಾಡುವ ಬದಲು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಬಳಸಬೇಕು. ಸುತ್ತಲೂ ವಿಷಪೂರಿತ ಮನುಷ್ಯರೇ ತುಂಬಿರುವಾಗ ನಾವು ಹೇಗೆ ಬದುಕುವುದು? ನಮಗೆ ಮಾನಸಿಕ ನೆಮ್ಮದಿ ಸಿಗುವುದು ಹೇಗೆ? ಈ ಪ್ರಶ್ನೆಗೆ ಚಾಣಕ್ಯರು ಮತ್ತು ನಮ್ಮ ಆಧ್ಯಾತ್ಮಿಕ ಪರಂಪರೆ ಅದ್ಭುತವಾದ ಉತ್ತರವನ್ನು ನೀಡುತ್ತದೆ. ಅದೇ ಸ್ಥಿತಪ್ರಜ್ಞತೆ. ಅಂದರೆ ಹೊರಗಿನ ಜಗತ್ತಿನಲ್ಲಿ ಏನೇ ನಡೆದರೂ, ಯಾರು ಎಂತಹ ದ್ರೋಹ ಮಾಡಿದರೂ ನಮ್ಮ ಆಂತರಿಕ ಶಾಂತಿಯನ್ನು ಕೆಡಿಸಿಕೊಳ್ಳದಿರುವುದು. ಮನುಷ್ಯ ನಮಗೆ ನೋವು ನೀಡುತ್ತಾನೆ ಎಂದರೆ ಅದರರ್ಥ ನಾವು ನಮ್ಮ ಸಂತೋಷದ ಕೀಲಿಕೈಯನ್ನು ಅವನ ಕೈಗೆ ಕೊಟ್ಟಿದ್ದೇವೆ ಎಂದೇ ಅರ್ಥ. ಯಾವಾಗ ನಾವು ಇತರರ ನಡವಳಿಕೆಗೆ ಅತಿಯಾಗಿ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸುತ್ತೇವೋ ಆಗ ಅರ್ಧದಷ್ಟು ಸಮಸ್ಯೆಗಳು ತಾನಾಗಿಯೇ ಬಗೆಹರಿಯುತ್ತವೆ. ಹಾವು ಕಚ್ಚಿದಾಗ ದೇಹಕ್ಕೆ ಮಾತ್ರ ಹಾನಿಯಾಗುತ್ತದೆ, ಆದರೆ ಯಾರಾದರೂ ನಮಗೆ ವಂಚನೆ ಮಾಡಿದಾಗ ನಮ್ಮ ಮನಸ್ಸು, ಬುದ್ಧಿ ಮತ್ತು ಆತ್ಮ ಎಲ್ಲವೂ ನೊಂದಿರುತ್ತದೆ. ಈ ನೋವಿನಿಂದ ಹೊರಬರಲು ನಮಗೆ ಆಧ್ಯಾತ್ಮಿಕ ಶಕ್ತಿಯ ಅಗತ್ಯವಿದೆ. ಬದುಕಿನಲ್ಲಿ ಬರುವ ಪ್ರತಿಯೊಂದು ವಂಚನೆಯೂ ನಮಗೊಂದು ಪಾಠ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಯಾರು ನಮಗೆ ದ್ರೋಹ ಮಾಡುತ್ತಾರೋ
ಅವರು ನಮಗೆ ಜಗತ್ತಿನ ಅಸಲಿ ಮುಖವನ್ನು ಪರಿಚಯಿಸುತ್ತಿದ್ದಾರೆ ಎಂದು ಭಾವಿಸಬೇಕು. ಕಷ್ಟಗಳು ಮತ್ತು ದ್ರೋಹಗಳು ನಮ್ಮನ್ನು ಬಲಿಷ್ಠಗೊಳಿಸಲು ಬರುವ ಸಾಧನಗಳೇ ವಿನಃ ನಮ್ಮನ್ನು ಕುಗ್ಗಿಸುವುದಕ್ಕಲ್ಲ. ಕಾಡಿನ ಪ್ರಾಣಿಗಳು ಕೇವಲ ಶಾರೀರಿಕವಾಗಿ ಬಲಿಷ್ಠವಾಗಿರುತ್ತವೆ, ಆದರೆ ಮನುಷ್ಯ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಿಷ್ಠನಾಗಬೇಕು. ನಿಮ್ಮ ಮನಸ್ಸನ್ನು ಕಲ್ಲಿನಂತೆ ಗಟ್ಟಿ ಮಾಡಿಕೊಳ್ಳಿ. ಯಾರೋ ಆಡಿದ 4 ಕಟು ಮಾತುಗಳಿಗೆ, ಯಾರೋ ಮಾಡಿದ ಸಣ್ಣ ವಂಚನೆಗೆ ನಿಮ್ಮ ಇಡೀ ಬದುಕನ್ನೇ ಕೊನೆಗೊಳಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಇಂದು ನಿಮಗೆ ದ್ರೋಹ ಮಾಡಿದವನು ನಾಳೆ ತನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಪ್ರಕೃತಿಯ ನ್ಯಾಯಾಲಯದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷೆ ಖರಾರಾಗಿರುತ್ತದೆ. ನಾವು ಮಾಡಬೇಕಾದ್ದಿಷ್ಟೇ, ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ದುಷ್ಟರ ಸಹವಾಸದಿಂದ ದೂರವಿದ್ದು ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಧ್ಯಾನ, ಪ್ರಾರ್ಥನೆ ಮತ್ತು ಸತ್ಸಂಗಗಳ ಮೂಲಕ ಮನಸ್ಸನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಾಗ ಈ ಭೌತಿಕ ಜಗತ್ತಿನ ಕಪಟ ನಾಟಕಗಳು ನಮಗೆ ಕೇವಲ ಒಂದು ಆಟದಂತೆ ಕಾಣತೊಡಗುತ್ತವೆ. ಬದುಕಿನ ಹೋರಾಟದಲ್ಲಿ ಚಾಣಕ್ಯರು ನೀಡಿದ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದರೆ ಅದು ಮೌನ. ಅನೇಕ ಸಂದರ್ಭಗಳಲ್ಲಿ 100 ಮಾತುಗಳು ಮಾಡದ ಕೆಲಸವನ್ನು ಒಂದು ಸಣ್ಣ ಮೌನ ಮಾಡಿ ಮುಗಿಸುತ್ತದೆ. ಯಾರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾರೋ, ಯಾರು ನಿಮ್ಮ ವಿರುದ್ಧ ಕುತಂತ್ರಗಳನ್ನು ಹೂಡುತ್ತಾರೋ, ಅವರ ಮುಂದೆ ನೀವು ಶಾಂತವಾಗಿ ಮತ್ತು ಮೌನವಾಗಿದ್ದರೆ ಅವರ ಇಡೀ ತಂತ್ರವೇ ತಲೆಕೆಳಗಾಗುತ್ತದೆ. ನಿಮ್ಮ ಮೌನ ನಿಮ್ಮ ಶತ್ರುವಿಗೆ ದೊಡ್ಡ ಗೊಂದಲವನ್ನು ಸೃಷ್ಟಿಸುತ್ತದೆ. ನೀವು ಏನು ಯೋಚಿಸುತ್ತಿದ್ದೀರಿ, ನಿಮ್ಮ ಮುಂದಿನ ಹೆಜ್ಜೆ ಏನು ಎಂಬುದು ಅವನಿಗೆ ತಿಳಿಯದಿದ್ದಾಗ ಅವನು ತಾನಾಗಿಯೇ ತಪ್ಪುಗಳನ್ನು ಮಾಡಲು ಶುರುಮಾಡುತ್ತಾನೆ. ಕಾಡಿನಲ್ಲಿ ಹುಲಿ ಬೇಟೆಯಾಡುವಾಗ ಶಬ್ದ ಮಾಡುವುದಿಲ್ಲ. ಅದು ಅತ್ಯಂತ ಮೌನವಾಗಿ, ನಿಧಾನವಾಗಿ ಹೆಜ್ಜೆಯಿಡುತ್ತಾ ತನ್ನ ಗುರಿಯನ್ನು ತಲುಪುತ್ತದೆ. ಅದೇ ರೀತಿ ನಾವು ಕೂಡ ನಮ್ಮ ಜೀವನದ ಗುರಿಗಳನ್ನು, ನಮ್ಮ ಮುಂದಿನ ಯೋಜನೆಗಳನ್ನು ಅತ್ಯಂತ ರಹಸ್ಯವಾಗಿ ಇಡಬೇಕು. ಚಾಣಕ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿರುವ ಯೋಜನೆಯನ್ನು ಅದು ಕಾರ್ಯರೂಪಕ್ಕೆ ಬರುವವರೆಗೂ ಯಾರಿಗೂ ತಿಳಿಸಬೇಡಿ. ಏಕೆಂದರೆ ಈ ಸಮಾಜದಲ್ಲಿ ನಿಮ್ಮ ಬೆಳವಣಿಗೆಯನ್ನು ತಡೆಯಲು 100 ಜನ ಹೊಂಚು ಹಾಕಿ ಕೂತಿರುತ್ತಾರೆ. ನೀವು ನಿಮ್ಮ ಬಾಯಿ ಬಿಟ್ಟು ಎಲ್ಲವನ್ನೂ ಹೇಳಿಕೊಂಡರೆ ಶತ್ರುಗಳಿಗೆ ನಿಮ್ಮನ್ನು ಸೋಲಿಸುವುದು ಸುಲಭವಾಗುತ್ತದೆ. ಅಪಾಯಕಾರಿ ಮನುಷ್ಯರಿಂದ ಬಚಾವಾಗಲು ಗೋಪ್ಯತೆಯೇ ಅತ್ಯಂತ ದೊಡ್ಡ ಕವಚ. ಅನಗತ್ಯ ಮಾತುಗಳು ಕೇವಲ ಶಕ್ತಿಯನ್ನು ವ್ಯಯ ಮಾಡುತ್ತವೆ ಮತ್ತು ಶತ್ರುಗಳಿಗೆ ಆಸ್ಪದ ನೀಡುತ್ತವೆ. ನಿಮ್ಮ ಯೋಗ್ಯತೆ ಏನೆಂಬುದನ್ನು ಮಾತುಗಳಲ್ಲಿ ಸಾಬೀತುಪಡಿಸಲು ಹೋಗಬೇಡಿ. ಬದಲಾಗಿ ನಿಮ್ಮ ಸಾಧನೆಯ ಮೂಲಕ ಅವರಿಗೆ ಉತ್ತರ ನೀಡಿ. ಯಾರು ನಿಮ್ಮನ್ನು ಹಗುರವಾಗಿ ಕಂಡಿದ್ದಾರೋ, ಯಾರು ನಿಮಗೆ ಮೋಸ ಮಾಡಿದ್ದಾರೋ ಅವರ ಮುಂದೆ ಹೋಗಿ ಜಗಳವಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಮೌನ ಮತ್ತು ನಿಮ್ಮ ಯಶಸ್ಸು ಅವರಿಗೆ ನೀಡುವ ಅತ್ಯಂತ ಕಠಿಣವಾದ ಶಿಕ್ಷೆಯಾಗಬೇಕು. ಮನುಷ್ಯನ ಮನಸ್ಸು ಒಂದು ಕಾಡಿನಂತೆ. ಅಲ್ಲಿ ಯಾವ ಮೃಗ ಯಾವಾಗ ಎಚ್ಚರಗೊಳ್ಳುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಆಂತರಿಕ ರಹಸ್ಯಗಳನ್ನು ನಿಮ್ಮಲ್ಲೇ ಭದ್ರವಾಗಿಟ್ಟುಕೊಳ್ಳಿ. ಇದು ನಿಮ್ಮನ್ನು ಸಮಾಜದ ಕ್ರೂರ ವ್ಯಾಘ್ರಗಳಿಂದ ರಕ್ಷಿಸುತ್ತದೆ. ಈ ಜಗತ್ತನ್ನು ಮುನ್ನಡೆಸುವ ಒಂದು ಅದೃಶ್ಯ ಶಕ್ತಿಯಿದೆ. ಅದನ್ನೇ ನಾವು ಕರ್ಮ ಎಂದು ಕರೆಯುತ್ತೇವೆ. ಆಚಾರ್ಯ ಚಾಣಕ್ಯರು ಕರ್ಮದ ಸಿದ್ಧಾಂತವನ್ನು ಗಾಢವಾಗಿ ನಂಬಿದ್ದರು. ಒಬ್ಬ ಮನುಷ್ಯ ತಾನು ಬುದ್ಧಿವಂತ, ತಾನು ಮಾಡಿದ ದ್ರೋಹ ಯಾರಿಗೂ ತಿಳಿಯಲಿಲ್ಲ ಎಂದು ನೀಗಬಹುದು. ತಾನು ಮತ್ತೊಬ್ಬರ ಬದುಕನ್ನು ಹಾಳುಗಡವಿ ಸುಖವಾಗಿದ್ದೇನೆ ಎಂದು ಅಂದುಕೊಳ್ಳಬಹುದು. ಆದರೆ ಪ್ರಕೃತಿಯ ಲೆಕ್ಕಾಚಾರ ಎಂದಿಗೂ ತಪ್ಪುವುದಿಲ್ಲ. ಯಾರು ಬೇರೆಯವರಿಗಾಗಿ ಗುಂಡಿ ತೋಡುತ್ತಾರೋ ಅವರು ಒಂದು ದಿನ ತಾವೇ ಆ ಗುಂಡಿಗೆ ಬೀಳುತ್ತಾರೆ. ಇದು ಪ್ರಕೃತಿಯ ಅಲಿಖಿತ ನಿಯಮ. ಹಾವು ಕಚ್ಚಿದಾಗ ವಿಷ ದೇಹವನ್ನು ಆವರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಸಾವು ನಿಶ್ಚಿತ. ಅದೇ ರೀತಿ ದುಷ್ಟ ಮನುಷ್ಯ ಮಾಡಿದ ಪಾಪದ ಕೂಡ ತುಂಬಲು ಸ್ವಲ್ಪ ಸಮಯ ಹಿಡಿಯಬಹುದು, ಆದರೆ ಒಮ್ಮೆ ಅದು ತುಂಬಿದಾಗ ಅವನ ವಿನಾಶವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಂದು ನಿಮಗೆ ವಂಚನೆ ಮಾಡಿದ ವ್ಯಕ್ತಿ ನಾಳೆ ಮತ್ತೊಬ್ಬರಿಂದ ಅದಕ್ಕಿಂತ ಭೀಕರವಾದ ವಂಚನೆಯನ್ನು ಅನುಭವಿಸುತ್ತಾನೆ. ಏಕೆಂದರೆ ಅವನು ಬಿತ್ತಿದ ಬೀಜವೇ ಅಂತಹದ್ದು. ಮುಳ್ಳಿನ ಗಿಡವನ್ನು ಬಿತ್ತಿ ಮಾವಿನ ಹಣ್ಣನ್ನು ನಿರೀಕ್ಷಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಇತರರಿಗೆ ದ್ರೋಹ ಬಗೆದು ತಾನು ಸುಖವಾಗಿರಲು ಆ ಭಗವಂತ ಎಂದಿಗೂ ಬಿಡುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಯಾರಾದರೂ ನಿಮಗೆ ಅನ್ಯಾಯ ಮಾಡಿದಾಗ ಧೃತಿಗೆಡಬೇಡಿ. ಸೇಡಿನ ಜ್ವಾಲೆಯಲ್ಲಿ ನಿಮ್ಮ ಮನಸ್ಸನ್ನು ಸುಟ್ಟುಕೊಳ್ಳಬೇಡಿ. ನೀವು ಸೇಡು ತೀರಿಸಿಕೊಳ್ಳಲು ಹೋದರೆ ನಿಮಗೂ ಅವರಿಗೂ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಸೇಡು ತೀರಿಸಿಕೊಳ್ಳುವ ಜವಾಬ್ದಾರಿಯನ್ನು ಆ ಕಾಲಕ್ಕೆ ಮತ್ತು ಕರ್ಮಕ್ಕೆ ಬಿಟ್ಟುಬಿಡಿ. ಕಾಲಕ್ಕಿಂತ ದೊಡ್ಡ ನ್ಯಾಯಾಧೀಶ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಶುದ್ಧವಾಗಿದ್ದರೆ, ನಿಮ್ಮ ಹಾದಿ ಧರ್ಮದ ಹಾದಿಯಾಗಿದ್ದರೆ, ನಿಮಗೆ ಯಾರು ಎಷ್ಟು ಕೆಡುಕು ಮಾಡಲು ಬಯಸಿದರೂ ಕೊನೆಯಲ್ಲಿ ಜಯ ನಿಮ್ಮದೇ ಆಗುತ್ತದೆ. ದುಷ್ಟ ಮನುಷ್ಯ ತನ್ನದೇ ಆದ ಅಧರ್ಮದ ಭಾರದಿಂದ ತಾನಾಗಿಯೇ ಕುಸಿದು ಬೀಳುತ್ತಾನೆ.
ಪ್ರಾಣಿಗಳಿಗೆ ಕರ್ಮದ ಬಂಧನಗಳಿರುವುದಿಲ್ಲ, ಏಕೆಂದರೆ ಅವು ಪ್ರಕೃತಿಯ ನಿಯಮದಂತೆ ಬದುಕುತ್ತವೆ. ಆದರೆ ಮನುಷ್ಯ ತನ್ನ ಪ್ರತಿಯೊಂದು ಪ್ರಜ್ಞಾಪೂರ್ವಕ ಕ್ರಿಯೆಗೂ ಬೆಲೆ ತೆರಲೇಬೇಕು. ಬದುಕಿನ ಈ ಸುದೀರ್ಘ ಪಯಣದಲ್ಲಿ ನಾವು ಕಡೆಯದಾಗಿ ಅರ್ಥಮಾಡಿಕೊಳ್ಳಬೇಕಾದ ಸತ್ಯವೇನೆಂದರೆ, ಜಗತ್ತು ಹೇಗಾದರೂ ಇರಲಿ, ನಮ್ಮ ಆಂತರಿಕ ಶಕ್ತಿ ಮಾತ್ರ ಸದಾ ಜಾಗೃತವಾಗಿರಬೇಕು. ಆಚಾರ್ಯ ಚಾಣಕ್ಯರು ನಮಗೆ ಮನುಷ್ಯನ ಅಪಾಯಗಳ ಬಗ್ಗೆ ಎಚ್ಚರಿಸಿದ್ದು ನಮ್ಮಲ್ಲಿ ಭಯವನ್ನು ಹುಟ್ಟಿಸುವುದಕ್ಕಲ್ಲ, ಬದಲಾಗಿ ನಮ್ಮನ್ನು ಹೆಚ್ಚು ವಿವೇಕಿಗಳನ್ನಾಗಿ ಮಾಡುವುದಕ್ಕೆ. ನಾವು ಹಾವನ್ನು ನೋಡಿ ಹೆದರಬೇಕಾಗಿಲ್ಲ, ಅದರಿಂದ ದೂರವಿದ್ರೆ ಸಾಕು. ಹುಲಿಯನ್ನು ನೋಡಿ ಓಡಬೇಕಾಗಿಲ್ಲ, ಅದಕ್ಕೆ ಸಿಗದಂತೆ ಜಾಗರೂಕರಾಗಿದ್ದರೆ ಸಾಕು. ಅದೇ ರೀತಿ ಸಮಾಜದಲ್ಲಿರುವ ದುಷ್ಟ ಮನುಷ್ಯರನ್ನು ಕಂಡು ನಾವು ಬದುಕನ್ನು ನಿಲ್ಲಿಸಬೇಕಾಗಿಲ್ಲ, ಬದಲಾಗಿ ಅವರ ಕಪಟ ನಾಟಕಗಳನ್ನು ಮೆಟ್ಟಿ ನಿಲ್ಲುವ ಆಂತರಿಕ ಧೈರ್ಯವನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮನ್ನು ನೀವು ಎಂದಿಗೂ ಕೀಳಾಗಿ ಕಾಣಬೇಡಿ. ನಿಮ್ಮೊಳಗೆ ಒಂದು ದೈವಿಕ ಶಕ್ತಿಯಿದೆ, ಒಂದು ಅದ್ಭುತವಾದ ಸಾಮರ್ಥ್ಯವಿದೆ. ಯಾರೋ ಮಾಡಿದ ದ್ರೋಹಕ್ಕಾಗಿ, ಯಾರೋ ಆಡಿದ ನಿಂದನೆಯ ಮಾತುಗಳಿಗಾಗಿ ನಿಮ್ಮ ಅಮೂಲ್ಯವಾದ ಜೀವನವನ್ನು ವ್ಯರ್ಥ ಮಾಡಬೇಡಿ. ಈ ಭೂಮಿಯ ಮೇಲೆ ನಿಮ್ಮ ಜನ್ಮವಾಗಿರುವುದು ಸಾಧನೆ ಮಾಡುವುದಕ್ಕಾಗಿ, ನಿಮ್ಮ ಆತ್ಮದ ಉದ್ಧಾರಕ್ಕಾಗಿ. ದುಷ್ಟರ ಕುತಂತ್ರಗಳು ನಿಮ್ಮನ್ನು ತಾತ್ಕಾಲಿಕವಾಗಿ ಕುಗ್ಗಿಸಬಹುದು, ಆದರೆ ನಿಮ್ಮನ್ನು ಸಂಪೂರ್ಣವಾಗಿ ಅಳಿಸಲು ಅವುಗಳಿಂದ ಸಾಧ್ಯವಿಲ್ಲ. ಬೆಂಕಿಗೆ ಹಾಕಿದಷ್ಟು ಚಿನ್ನ ಹೇಗೆ ಹೆಚ್ಚು ಹೊಳೆಯುತ್ತದೋ, ಹಾಗೆಯೇ ಕಷ್ಟಗಳ ಸಿದ್ಧತೆಯಲ್ಲಿ ಬೆಂದಷ್ಟು ನಿಮ್ಮ ವ್ಯಕ್ತಿತ್ವ ಹೆಚ್ಚು ಪ್ರಖರವಾಗುತ್ತದೆ. ಇಂದಿನಿಂದಲೇ ಒಂದು ಸಂಕಲ್ಪ ಮಾಡಿ, ನಿಮ್ಮ ವಿವೇಕದ ಕಣ್ಣುಗಳನ್ನು ತೆರೆಯಿರಿ. ಯಾರು ಒಳ್ಳೆಯವರು, ಯಾರು ಕಪಟಿಗಳು ಎಂಬುದನ್ನು ಗುರುತಿಸುವ ತೀಕ್ಷ್ಣ ಬುದ್ಧಿಯನ್ನು ಆವಾಹನೆ ಮಾಡಿಕೊಳ್ಳಿ. ಯಾರ ಮೇಲೂ ಕುರುಡು ನಂಬಿಕೆ ಇಡಬೇಡಿ. ನಿಮ್ಮ ಸ್ವಂತ ಶಕ್ತಿಯನ್ನು ನಂಬಿ ಬದುಕಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತ್ಯಂತ ದೊಡ್ಡ ಆಸ್ತಿ ಮತ್ತು ರಕ್ಷಾಕವಚ. ಆಚಾರ್ಯ ಚಾಣಕ್ಯರ ಈ ದಿವ್ಯ ಒಳನೋಟಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಜಗತ್ತಿನ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಎದ್ದು ನಿಲ್ಲಿ, ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿ, ಧರ್ಮದ ಹಾದಿಯಲ್ಲಿ ಮುನ್ನಡೆಯಿರಿ. ವಿಜಯ ಮಾಲೆ ನಿಮ್ಮ ಕೊರಳಿಗೆ ಬೀಳುವುದು ನಿಶ್ಚಿತ. ನಿಮ್ಮ ಆಂತರಿಕ ರೂಪಾಂತರವೇ ಈ ಜಗತ್ತಿಗೆ ನೀವು ನೀಡುವ ಅತ್ಯಂತ ದೊಡ್ಡ ಉತ್ತರ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.